ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕೈದಿಗಳು ಕಂಗಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಸೈಲೆಂಟ್ ಆಗಿದ್ದಾರೆ ಕೈದಿಗಳು. ನೂತನ ಡಿಜಿಪಿ ಮೇಘರಿಕ್ ಖಡಕ್ ವಾರ್ನಿಂಗ್ ಅನ್ನು ನೀಡಿದಂತಹ ಹಿನ್ನೆಲೆಯಲ್ಲಿ ಸೆಂಟ್ರಲ್ ಜೈಲಿನ ಅಕ್ರಮ ಚಟುವಟಿಕೆಗಳು ಸಂಪೂರ್ಣವಾಗಿ ಬಂದ್ ಆಗಿದೆ ಅನ್ನುವಂತಹ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮದ್ಯ, ಬೀಡಿ, ಸಿಗರೇಟ್, ಗಾಂಜಾಗೆ ಬಿದ್ದಿದೆ ಫುಲ್ ಬ್ರೇಕ್. ಚಟಕ್ಕೆ ದಾಸರಾಗಿದ್ದಂತಹ 40%ಕ್ಕೂ ಅಧಿಕ ಕೈದಿಗಳು ಇದೀಗ ಕಂಗಾಲಾಗಿದ್ದಾರೆ. ಶಶಿಕಲಾ, ಕರೀಂಲಾಲ್, ತೆಲುಗಿಗೂ ಕೂಡ ವಿಶೇಷ ಸೌಲಭ್ಯಗಳು ಇಲ್ಲ. ಸಾಧಾರಣ ಸೀರೆಯನ್ನ ಧರಿಸಿ ಕೂತಿದ್ದಾರಂತೆ ಚಿನ್ನಮ್ಮ. ಹೊರಗಡೆಯಿಂದ ತರ್ತಾ ಇದ್ದಂತಹ ಮನೆಯ ಊಟಕ್ಕೆ ಕೂಡ ಬ್ರೇಕ್ ಬಂದಿದೆ. ಕೈದಿಗಳ ಭೇಟಿಗೆ ಕೇವಲ 10 ನಿಮಿಷಗಳ ಕಾಲಾವಕಾಶವನ್ನ ಮಾತ್ರ ನೀಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಈಗ ಎಲ್ಲವೂ ಕೂಡ ಫುಲ್ ಸ್ಟ್ರಿಕ್ಟ್ ಆಗಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಏನು ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮಗಳು ನಡೀತಾ ಇದೆ ಅನ್ನುವಂತಹ ಸುದ್ದಿಯೇ ಒಂದಾದ ಮೇಲೆ ಒಂದು ಬೀಳ್ತಾ ಇತ್ತು. ಇದೀಗ ಮೇಘರಿಕ್ ಅವರು ಆಗಮಿಸಿದ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ. ಪ್ರಸ್ತುತ ಏನೆಲ್ಲ ಚೇಂಜಸ್ ಆಗಿದೆ ಅಂತ? ಎಸ್ ಪವಿತ್ರ, ಏನು ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಹಾರ ಅಥವಾ ಅಕ್ರಮ ನಡೆದ ಏನೆಲ್ಲ ಅಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನೂತನವಾಗಿ ಆಯ್ಕೆಯಾಗಿರುವಂತಹ ನೂತನ ಎಡಿಜಿಪಿ NS ಮೇಘರಿಕ್ ಅವರು ಒಂದು ಖಡಕ್ ಆ ಪರಪ್ಪನ ಅಗ್ರಹಾರ ಒಂದು ಕಾರಾಗೃಹಕ್ಕೆ ಹೊಸ ಆಯಾಮವನ್ನ ಕೊಡಲು ಒಂದು ಸಿದ್ಧತೆಯನ್ನು ನಡೆಸಿರುವಂತದ್ದು. ಮತ್ತೆ ಖಡಕ್ ಆಗಿ ಅಲ್ಲಿನ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿನ ಸಿಬ್ಬಂದಿ ಮತ್ತು ಸಜಾಬಂದಿ ಕೈದಿಗಳಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನು ನೀಡುವಂತ. ಇನ್ನು ಮೇಲೆ ಇಷ್ಟು ದಿನ ಏನೋ ಇಲ್ಲಿನ ಅಕ್ರಮಗಳು ನಡೆದಿದೆ, ಅದಕ್ಕೆಲ್ಲ ಇನ್ನು ಮೇಲೆ ಫುಲ್ ಸ್ಟಾಪ್ ಬೀಳಬೇಕು. ಇನ್ನು ಮೇಲೆ ಖಡಕ್ ಏನು ಕಾರಾಗೃಹದ ನಿಯಮಾವಳಿಗಳನ್ನು ಅದ್ರ ಪ್ರಕಾರ ನಡೆದುಕೊಳ್ಳಬೇಕು. ಮತ್ತೆ ಯಾವುದೇ ರೀತಿ ಮತ್ತೆ ಬೇರೆ ಬೇರೆ ಅಡುಗೆ ಕೋಣೆಗಳಿಂದ ಮತ್ತೆ ಹೊರಗಡೆಯಿಂದ ಊಟ ತರುವಂತೆಲ್ಲ ಸಹ ಸಾಮಾನ್ಯ ಕೈದಿಗಳಂತೆ ಸಹ ಎಲ್ಲರೂ ಇರಬೇಕು. ಇಲ್ಲಿ ಮೇಲು ಕೀಳು ಅನ್ನೋ ಭಾವನೆಗೆ ಯಾವ ಕೈದಿಗಳು ಬರಬಾರದು. ಸಜಾಬಂದಿ ಕೈದಿಗಳು ಯಾವ ರೀತಿ ಇಲ್ಲಿ ದೌರ್ಜನ್ಯವನ್ನ ಮತ್ತೆ ಮಾಡಬಾರದು ಅಂತ ಖಡಕ್ ವಾರ್ನಿಂಗ್ ನೀಡಿರುವಂತದ್ದು. ಅಂದ್ರೆ ಇವತ್ತು ಏನು ಈ ಒಂದು 2 ದಿನಗಳಿಂದ ಈಗ ಇವತ್ತು ಅಲ್ಲಿನ ಕೈದಿಗಳೇನಿದ್ದಾರೆ ಮುಂಟಾಗಿ ಕೂತಿರುವಂತದ್ದು ಏನಂದ್ರೆ DIG ರೂಪ ಅವರು ಕೊಟ್ಟಿರುವಂತಹ ಕೈದಿಗಳಲ್ಲಿ ಅಲ್ಲಿನ ಸಜಾಬಂದಿ ಕೈದಿಗಳ ಹೆಸರನ್ನು ಸಹ ಉಲ್ಲೇಖ ಮಾಡಿದ್ರು. ಇವರು ಅಲ್ಲಿ ಕಿಂಗ್ ಮೇಕರ್ ಗಳಾಗಿದ್ದಾರೆ ಅನ್ನೋ ಹೆಸರನ್ನ ನಿರ್ಮಿಸಿದ್ರು. ಅದರಿಂದ ಸಹ ಒಂದಷ್ಟು ಕೈದಿಗಳು ಆಗಿದ್ದಾರೆ. ಮತ್ತೆ ಕಳೆದ 2 ದಿನಗಳು ಸಹ ಯಾವುದೇ ರೀತಿ ಕಾರಾಗೃಹ ಆಗಿರ್ಬೋದು, ಬೀಡಿ, ಸಿಗರೇಟ್ ಮತ್ತು ಗಾಂಜಾಗಳು ಯಾವುದೇ ರೀತಿ ಹೊಗೆ ಬರ್ತಾ ಇಲ್ಲ. ಅದಕ್ಕೆ ಪೂರ್ತಿಯಾಗಿ ಫುಲ್ ಸ್ಟಾಪ್ ಇದ್ದಿದೆ. ಮತ್ತೆ ಶಶಿಕಲಾ ಮತ್ತೆ ಕರೀಂಲಾಲ್ ಇದ್ದಾರೆ. ಅವರಿಬ್ಬರಿಗೂ ಸಹ ಯಾವುದೇ ರೀತಿ ಸೌಲಭ್ಯ ಮತ್ತೆ ಹಾಜರಾಮಿ ಸೌಲಭ್ಯಗಳನ್ನ ಯಾವುದೇ ರೀತಿ ಕೊಡ್ತಾ ಇಲ್ಲ. ಅವ್ರಿಗೂ ಸಹ ಕಾರಾಗೃಹದ ನಿಯಮಾವಳಿ ಪ್ರಕಾರವೇ ಅವರಿಗೆ ನೋಡ್ಕೊಳ್ಳಲಾಗ್ತಾ ಇದೆ. ಮತ್ತೆ ಅವರಿಗೆ ಊಟೋಪಚಾರವನ್ನ ಎಲ್ಲರಿಗೂ ಕೊಡುವಂತಹ ಊಟಗಳನ್ನೇ ಅವ್ರಿಗೂ ಸಹ 2 ದಿನದಿಂದ ಸಹ ಇನ್ನು ಚಿನ್ನಮ್ಮ ಶಶಿಕಲಾ ಅವರು ಈಗ ಸಾಧಾರಣ ಸೀರೆ ಉಟ್ಟು ಅಲ್ಲಿ ಒಂದು ಕೊಠಡಿಯಲ್ಲಿ ಇರುವಂತದ್ದು. ಮತ್ತೆ ಕೈದಿಗಳಿಗೆ ಹೊರಗಡೆಯಿಂದ ತರ್ತಾ ಇದ್ದ ಅದಕ್ಕೆಲ್ಲ ಊಟವನ್ನ ಬ್ರೇಕ್ ಬಿಡುವಂತದ್ದು. ಬೀಡಿ, ಸಿಗರೇಟ್, ಗಾಂಜಾ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬಿದ್ದಿರುವಂತದ್ದು. ಏನಂದ್ರೆ ಪರಪ್ಪನ ಅಗ್ರಹಾರದಲ್ಲಿ 40% ಹೆಚ್ಚು ಜನ ಕೈದಿಗಳು ಒಂದು ಗಾಂಜಾಗೆ ಅಡಿಕ್ಟ್ ಆಗಿದ್ರು, ಮತ್ತೆ ಮದ್ಯ ವ್ಯಸನಿಗಳಾಗಿದ್ರು. ಅದಕ್ಕೆಲ್ಲರೂ ಸಹ ಯಾವುದೇ ರೀತಿ ಮದ್ಯ ಮತ್ತೆ ಮಾರಾಟ ಯಾವುದೇ ರೀತಿ ಸಾಗಾಟ ಆಗ್ಬಾರ್ದು. ಪರಪ್ಪನ ಅಗ್ರಹಾರದಲ್ಲಿ ಇನ್ಮೇಲೆ ಈ ರೀತಿ ಅವ್ಯವಹಾರಗಳನ್ನು ಹೆಸರು ಕೇಳಬಾರ್ದು ಅನ್ನೋದಲ್ಲಿ ಮೇಘರಿಕ್ ಅವರು ಒಂದು ಖಡಕ್ ಆದೇಶ ಕೊಟ್ಟು ಈಗ ಅಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ನಡ್ಕೊಳ್ಳುವಂತದ್ದು. ಮತ್ತೆ ಕೇವಲ 10 ನಿಮಿಷಗಳ ಕಾಲ ಏನು ಕೈದಿಗಳನ್ನ ನೋಡೋಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಈಗ ಎಲ್ಲ ಒಂದು ಹೊಸ ಆಯಾಮವನ್ನ ಕೊಡೋಕೆ NS ಮೇಘರಿಕ್ ಅವರು ರೆಡಿ ಆಗಿರುವಂತದ್ದು. ಪವಿತ್ರ, ಓಕೆ, ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗೆ.